ನಮಸ್ತೆ. 2/6/2025 ಸೋಮವಾರ ಶುಕ್ಲ ಪಕ್ಷ. ಇವತ್ತು ಧೂಮಾವತಿ ಜಯಂತಿ ಅಂದರೆ ದೇವಿಯ ಶುಭ ದಿನವಿದು. ಇವತ್ತು ಸಪ್ತಮಿ ರಾತ್ರಿ 8:35ವರೆಗಿದೆ. ಆನಂತರ ಬರೋದು ಅಷ್ಟಮಿ. ಇವತ್ತು ರಾತ್ರಿಗೆ ಧೂಮಾವತಿಯನ್ನು ಪೂಜೆ ಮಾಡುವಂಥದ್ದು ಇದೆ. ಇವತ್ತಿನ ನಕ್ಷತ್ರ ಮಖ ನಕ್ಷತ್ರ. ಈ ಮಖ ನಕ್ಷತ್ರ ಬಂದಿರುವಂಥ ಈ ದಿನ ಮರಣ ಮತ್ತು ಧನವ್ಯಯ ಕೂಡಿ ಬಂದಿದೆ. ಅಷ್ಟೊಂದು ಶುಭ ಸಮಯಗಳು, ಶುಭ ದಿನ ಅಂತ ಹೇಳುವಂತಿಲ್ಲ. ಆನಂತರ ಅಂದರೆ ರಾತ್ರಿ 10:56 ನಂತರ ಪುಬ್ಬ ನಕ್ಷತ್ರ ಬರುತ್ತದೆ. ಅದು ಶುಭವಾಗಿದೆ. ಹಂಗಾಗಿ ಇವತ್ತಿನ ದಿನ ಸ್ವಲ್ಪ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು. ಆದಷ್ಟು ಆಪರೇಷನ್ನ ಮುಂದಾಕಿ, ಪ್ರಯಾಣ ಅದನ್ನು ಮುಂದಾಕ್ಬೋದು ಸಾಧ್ಯವಾದರೆ. ಇಲ್ಲಾಂದರೆ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಹೋಗೋಣ. ಇವತ್ತಿನ ಸೂರ್ಯೋದಯ 5:52. ಈ ದಿನದಲ್ಲಿ 2 ನಕ್ಷತ್ರ ಅಂತಂತೀವಿ. ಮಖ ನಕ್ಷತ್ರ ರಾಕ್ಷಸಗಣ, ಪುಬ್ಬ ನಕ್ಷತ್ರ ಮಾನುಷೀಯ ಗಣ. ಇವತ್ತಿನ ನಕ್ಷತ್ರ ಪಾದಗಳು ಮತ್ತು ರಾಶಿ ನೋಡೋಣ. ಇವತ್ತು ಏಕರಾಶಿ ಅಂದರೆ ಇವತ್ತು ಸಿಂಹರಾಶಿ ಮಾತ್ರನೇ ನಡೀತದೆ. ಬೆಳಗ್ಗೆ 5:52ರಿಂದ 10:10ವರೆಗೂ ಮಖ ನಕ್ಷತ್ರ 2ನೇ ಪಾದ. ಆನಂತರ ಸಂಜೆ 4:31ವರೆಗೂ ಮಖ ನಕ್ಷತ್ರ 3ನೇ ಪಾದ. ಸಂಜೆ 4:31 ಮೇಲೆ ರಾತ್ರಿ 10:55ವರೆಗೂ ಮಖ ನಕ್ಷತ್ರ 4ನೇ ಪಾದ. ಆನಂತರ ಬೆಳಗಿನ ಜಾವ 5:22ವರೆಗೂ ಪುಬ್ಬ ನಕ್ಷತ್ರ 1ನೇ ಪಾದ. ಆಮೇಲೆ 5:22 ಮೇಲೆ ಪುಬ್ಬ ನಕ್ಷತ್ರ 2ನೇ ಪಾದ. ಈ ರೀತಿಯಾಗಿ ಇವತ್ತಿನ ದಿನವಿದೆ. ನಕ್ಷತ್ರ ಪಾದಗಳನ್ನ ನೋಡಿ ತಿಳ್ಕೋಬೋದು ಮಗು ಯಾವ ಪಾದದಲ್ಲಿ ಹುಟ್ಟಿದೆ ಅಂತ. ಆದರೂ ಏಕರಾಶಿಯಾಗಿರೋದ್ರಿಂದ ಯಾವ ನಕ್ಷತ್ರವಾದರೂ ರಾಶಿ ಒಂದೇ. ಇವತ್ತಿನ 100% ಒಳ್ಳೆಯದು ಮತ್ತು ಕೆಟ್ಟೋದನ್ನು ನೋಡ್ಕೊಳ್ಳೋಣ. ಯಾಕೆ ಅಂತಂದರೆ ಇದರಿಂದ ಕಾಣುವಂಥದ್ದು ಅಂದರೆ ನೋಡುವಂಥದ್ದು ಏನೇನಲ್ಲ ಅಂತಂದರೆ 100% ಶುಭ ಸಮಯ, 100% ಅಶುಭ ಸಮಯ ಅಂತ. ಇದನ್ನು ತಿಳ್ಕೊಂಡು ನಮ್ಮ ಕಾರ್ಯಗಳು ಮಾಡೋದು ನಮಗೆ ಈಸಿಯಾಗಿರುತ್ತದೆ. ಆ ವಿಷಯಕ್ಕೆ ಈಗ ನಾವು ಹೋಗೋಣ. 100% ಶುಭ ಸಮಯದ ವಿಷಯಕ್ಕೆ ಹೋದರೆ 5:52ರಿಂದ 7:27 ಇದೊಂದು ಶುಭ ಸಮಯ. ಈ ಸಮಯದಲ್ಲಿ ಸಪ್ತಮಿ ತಿಥಿ ಇದೆ, ಮಖ ನಕ್ಷತ್ರವಿದೆ. ಮತ್ತೊಂದು ಸಮಯ ಅಂತಂದರೆ ಬೆಳಗ್ಗೆ 9:07ರಿಂದ 10:14 ಇದೊಂದು ಶುಭ ಸಮಯ. ಕುಜ ಹೊರೆ ಇದೆ ಈ ಸಮಯದಲ್ಲಿ. ಮತ್ತಿರುವಂಥದ್ದು ಸೂರ್ಯ ಹೊರೆ ಎಲ್ಲ ಕೂಡಿ ಬರುತ್ತದೆ. ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ಸೂರ್ಯ ಹೊರೆಯಲ್ಲಿ ಉತ್ತಮ ಕಾರ್ಯಗಳನ್ನ ಮಾಡಬಹುದು. ಮತ್ತೊಂದು ಶುಭ ಸಮಯ ಅಂತಂದರೆ ಮಧ್ಯಾಹ್ನ 12:20ರಿಂದ 12:41 ಇದೂ ಶುಭ ಸಮಯವೇ. ಈ ಸಮಯದಲ್ಲಿ ಬುಧ ಹೊರೆ ಇದೆ. ಮಕ್ಕಳು ಓದುವವರಿಗೆ ಈ ಸಮಯದಲ್ಲಿ ಸ್ವಲ್ಪ ಕೂತು ಓದಿದ್ರೆ ನೆನಪಲ್ಲಿರುತ್ತದೆ. ಧನಲಾಭ ಕಾಲವು ಈ ಸಮಯದಲ್ಲಿ ಇರುತ್ತದೆ. ಅದೇ ಥರ ಮಧ್ಯಾಹ್ನ 1:37ರಿಂದ ಸಂಜೆ 7:29ವರೆಗೂ ಒಂದು ಶುಭ ಸಮಯ. ಈ ಸಮಯದಲ್ಲಿ ಕನ್ಯಾ ಲಗ್ನವಿದೆ ಮತ್ತು ಚಂದ್ರಹೋರೆ ಇದೆ ಮತ್ತು ಗುಳಿಕೆ ಕಾಲ ಬರುತ್ತದೆ. ಇದರಲ್ಲಿ ಸೆಲೆಕ್ಷನ್ ಈ ಟೈಮ್ನ ತಗೊಳ್ಳಿ, ಇರೋದರಲ್ಲಿ ಒಳ್ಳೆಯ ಟೈಮು ಅಂತ. ಮತ್ತೊಂದು ಒಳ್ಳೆಯ ಸಮಯಗಳನ್ನ ನಾವು ಹುಡ್ಕೋಣ. ರಾತ್ರಿ 8:36ರಿಂದ 12:16 ಇದು ಒಂದು ಶುಭ ಸಮಯ. ಈ ಸಮಯದಲ್ಲಿ ಅಮೃತಗಳಿಗೆ ಇದೆ, ಚಂದ್ರ ಹೊರೆ ಎಲ್ಲ ಇದೆ. ಆದ್ದರಿಂದ ಇದು ಒಂದು ಶುಭ ಸಮಯ. ಶುಭ ಮುಹೂರ್ತ ಸಮಯಗಳು ಕೂಡ ಕೂಡಿ ಬರುತ್ತದೆ. ಮತ್ತೊಂದು ಶುಭ ಸಮಯ ಅಂತಂದರೆ ಇದು ರಾತ್ರಿ ಅಂದರೆ ಲೇಟ್ ನೈಟ್ 1:43 ಈ ಸಮಯ ಪ್ರಾರಂಭವಾಗಿ ರಾತ್ರಿವರೆಗೆ ಇರುತ್ತದೆ. ಅಂದರೆ ಬೆಳಗಿನ ಜಾವ ಸೂರ್ಯೋದಯದವರೆಗಿರುತ್ತದೆ. ಇದನ್ನು ಉಪಯೋಗಿಸ್ಕೊಳ್ಳಿ ಎಮರ್ಜೆನ್ಸಿ ಕಾರ್ಯಗಳಿಗೆ. ನಾವು ಫಸ್ಟೇ ಹೇಳಿದ್ವಿ, ಇವತ್ತಿನ ದಿನ ಪ್ರಕಾರ 2 ನಕ್ಷತ್ರ ಮಖ ನಕ್ಷತ್ರ ಇರುವವರೆಗೂ ಮರಣವು ಧನವ್ಯಯವು ಕೂಡಿ ಬರುತ್ತದೆ. ಆನಂತರ ಬರುವಂಥ ನಕ್ಷತ್ರ ಶುಭವಾಗಿದೆ ಅಂತ. ಆದ್ದರಿಂದ ಒಳ್ಳೆಯ ಕಾರ್ಯಗಳನ್ನ ಮಾಡಿ. ಆಪರೇಷನ್ ಮುಂತಾದ ಕಾರ್ಯಗಳು ಬೇಡ. ರಾತ್ರಿಯವರೆಗೂ ಅಂದರೆ ರಾತ್ರಿ 10:55ವರೆಗೂ ಮಕ್ಕಳು ಹುಟ್ಟೋದು ಕೂಡ ಅಷ್ಟೊಂದು ಶ್ರೇಷ್ಠವಲ್ಲ.
ನೋಡಿಕೊಂಡು ತೀರ್ಮಾನ ಮಾಡಿ. ಮತ್ತು ಇವತ್ತಿನ ದಿನಕ್ಕೆ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಇದು ಒಂದೊಂದು ನಕ್ಷತ್ರಕ್ಕೂ. ಇವತ್ತಿನ ದಿನದಲ್ಲಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಹೆಂಗಿದೆ ಅಂತ ನೋಡಿದ್ರೆ, ರಾತ್ರಿಯವರೆಗೂ ಅಂದರೆ ಇವತ್ತು ರಾತ್ರಿ 10:53 ಇದು ಜನ್ಮತಾರೆ, ಕಾರ್ಯವಿಘ್ನ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ದೇವರು ಪೂಜೆ ಮಾಡಿಕೊಳ್ಳಿ, ನಿಧಾನವಾಗಿ ಕಾರ್ಯಗಳನ್ನ ಮಾಡಿ. ಭರಣಿ ನಕ್ಷತ್ರ ಮೇಷರಾಶಿ, ಇವತ್ತು ಶುಭದಿನವಾಗಿದೆ ನಿಮಗೆ. ಅಂದರೆ ಶುಭದಿನ ಅಂದರೆ ಎಲ್ಲ ಕಾರ್ಯಗಳು ಮಾಡ್ಬೋದಾ ಅಂತಂದರೆ ನಿಮಗೆ ಒಳ್ಳೆ ಟೈಮು ಅಂತ ಅಂತೀವಿ. ಹಂಗಾಗಿ ಎಲ್ಲ ಕಾರ್ಯಗಳು ಮಾಡಿ ಅಂತ ಇಲ್ಲ. ಈ ದಿನದಲ್ಲಿ ಕೆಲವು ಕಾರ್ಯಗಳನ್ನ ಯೋಚನೆ ಮಾಡಿಕೊಂಡು ಮಾಡಿ. ಕೃತಿಕಾ ನಕ್ಷತ್ರ ಮೇಷರಾಶಿ, ಮಿತ್ರಧಾರೆ, ಆದ್ದರಿಂದ ಮಿತ್ರರಲ್ಲಿ ಚೆನ್ನಾಗಿರಿ. ಕೆಲವು ಕಾರ್ಯಗಳು ಅವರಿಂದಲೂ ಆಗುತ್ತದೆ, ಆದ್ದರಿಂದ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಮಿತ್ರಧಾರೆ ಇದೆ, ಆದರೂ ಆರೋಗ್ಯದ ವಿಷಯದಲ್ಲಿ ಗಮನ ಕೊಡಬೇಕು. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಟೆನ್ಷನ್ ಇದೆ, ರೋಗ ಭಯವಿದೆ, ಆದ್ದರಿಂದಾಗಿ ಶುಭವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಅನುಕೂಲವಿದೆ, ಹೆಲ್ತ್ ಮಾತ್ರ ಸ್ವಲ್ಪ ಇದು ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡ್ಬೋದು. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಅನುಕೂಲವು ದ್ರವ್ಯ ಲಾಭವೂ ಇದೆ, ಇದರ ರಾತ್ರಿಯವರೆಗೂ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಪ್ರತ್ಯೇಕ್ತಾರೆ, ಆದ್ದರಿಂದಾಗಿ ಸ್ವಲ್ಪ ಗಮನ ಕೊಡಿ. ಮಾತುಕತೆಗಳಲ್ಲಿ, ಫ್ರೆಂಡ್ಸ್ಗಳಲ್ಲಿ ಸ್ವಲ್ಪ ಎಚ್ಚರವಾಗಿದ್ದರೆ ಎಲ್ಲವನ್ನು ದೂರ ಮಾಡಬಹುದು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಆರೋಗ್ಯ ಉಂಟು, ಲಾಭಗಳಿದೆ, ಅಭಿವೃದ್ಧಿ ಉಂಟು, ಆದರೂ ಇವತ್ತಿನ ದಿನ ಅಷ್ಟೊಂದು ಶ್ರೇಷ್ಠವಾಗಿಲ್ಲ. ಆದ್ದರಿಂದ ಗಮನ ಕೊಟ್ಟರೆ ಎಲ್ಲವನ್ನು ದೂರ ಮಾಡಬಹುದು. ನಂತರ ನಾವು ನೋಡುವಂಥದ್ದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಇದು 4ನೇ ಪಾದ. ಈ ದಿನ ನಿಮಗೆ ಕ್ಷೇಮ ಉಂಟು, ಆದ್ದರಿಂದ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳುವಂಥದ್ದೇ ಇಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಅಂತಂದರೆ ಖಂಡಿತವಾಗಿ ಏಟು ಗಾಯಗಳು, ಧನಹಾನಿ, ನಾನಾ ವಿಧದಲ್ಲಿ ಖರ್ಚುಗಳು ಬರುತ್ತದೆ, ಅದನ್ನು ಅವಾಯ್ಡ್ ಮಾಡಿಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಸಂಪತ್ತು ಉಂಟು, ಆದ್ದರಿಂದ ಹೆಚ್ಚಿನ ವರಮಾನಕ್ಕೂ ದಾರಿ ಮಾಡ್ಕೋಬೋದು, ಪ್ಲ್ಯಾನ್ ಮಾಡ್ಬೋದು. ಮಕರ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆ, ಆರೋಗ್ಯದ ವಿಷಯದಲ್ಲಿ ಅಷ್ಟೇನು ತೊಂದರೆಗಳಿಲ್ಲ, ಆದ್ದರಿಂದ ಜನ್ಮತಾರೆ ಇರೋದರಿಂದ ಪೂಜೆಗಳು ಪರಿಹಾರಗಳು ಮಾಡಿಕೊಳ್ಳುವಂಥದ್ದು ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಪರಮ ಮಿತ್ರಧಾರೆಯಾಗಿ ಶರೀರ ಆರೋಗ್ಯವನ್ನು ಕೂಡ ಕೊಡುತ್ತದೆ. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಸಿಂಹರಾಶಿ, ಮಿತ್ರ ಪರಮ ಮಿತ್ರ ಅಂತ ಇವತ್ತಿನ ದಿನಪೂರ್ತಿ ಶುಭಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ ಪರಮ ಮಿತ್ರಧಾರೆ ಅಂತ ನಿಮಗೂ ಅದೇ ರೀತಿಯಲ್ಲಿ ಶುಭಕರವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಇದೆ, ಧನ ವ್ಯಯವಿದೆ, ಖಂಡಿತವಾಗಿ ಗಮನ ಕೊಡಲೇಬೇಕು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲ, ವ್ಯಯವೆಲ್ಲ ಕೂಡಿ ಬಂದಿರುವ ದಿನವಿದು. ಒಂದು ಕಡೆ ಅನುಕೂಲ ಅಂದರೆ ಇನ್ನೊಂದು ಕಡೆ ವ್ಯಯವಿದೆ, ವ್ಯಯನ ನಾವು ಕಂಟ್ರೋಲ್ ಮಾಡ್ಕೋಬೋದಲ್ವಾ. ಚಿತ್ತಾ ನಕ್ಷತ್ರ ತುಳಾ ರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬಂದಿದೆ. ಸ್ವಾತಿ ನಕ್ಷತ್ರ ತುಳಾ ರಾಶಿ, ಪ್ರತ್ಯೇಕ್ತಾರೆ, ಅದು ಹೇಳಿಕೊಳ್ಳುವಂಥ ಒಳ್ಳೆಯ ದಿನವಲ್ಲ. ಸ್ವಲ್ಪ ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿ, ಆದರೂ ಇಷ್ಟಾರ್ಥ ಸಿದ್ಧಿ ಉಂಟು. ಯಾವತ್ತೋ ಕೇಳಿರೋದು, ಯಾವತ್ತೋ ಮಾಡಿರೋದು ಇವತ್ತು ಶುಭಕರವಾಗಿ ಆಗುತ್ತೆ ಅಂತ. ವಿಶಾಖ ನಕ್ಷತ್ರ ತುಳಾ ರಾಶಿ, ಖಂಡಿತವಾಗಿ ಕ್ಷೇಮ ಉಂಟು, ಇಷ್ಟಾರ್ಥ ಸಿದ್ಧಿಯೂ ಉಂಟಾಗುತ್ತದೆ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಏಟು ಗಾಯಗಳಿದೆ, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಗಮನ ಕೊಡಬೇಕು. ಕೆಲಸ ಕಾರ್ಯದಲ್ಲಿ ಅಂದರೆ ನೀವು ಮಾಡುವ ಕಸುವಲ್ಲಿ ಅಭಿವೃದ್ಧಿ ಇದೆ, ಅದು ದೋಷವಿಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತು ಉಂಟು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು, ಆದ್ದರಿಂದ ನಿಮಗಿದು ಶುಭಕರವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆಯು ಕಾರ್ಯತಡೆಯೂ ಉಂಟು, ಗಮನ ಕೊಡಬೇಕು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಪರಮ ಮಿತ್ರಧಾರೆ, ಸ್ವಲ್ಪ ಕಾರ್ಯತಡೆ, ಹೆಚ್ಚಾಗಿ ತೊಂದರೆಗಳು ಏನೂ ಇಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ, ಕಾರ್ಯತಡೆ, ಆದರೂ ಎಲ್ಲವನ್ನು ಮೀರಿ ದೇವರ ಅನುಗ್ರಹವಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ, ಸ್ವಲ್ಪ ರೋಗ ವೃದ್ಧಿ, ಆದ್ದರಿಂದ ಊಟ ತಿಂಡಿಯಲ್ಲೇ ಮೇಂಟೈನ್ ಮಾಡ್ಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ರೋಗ ವೃದ್ಧಿ ಉಂಟು, ಹಂಗಾಗಿ ಕೇತು ಗ್ರಹ ಪೂಜೆ ಮಾಡಿಕೊಳ್ಳೋದನ್ನು ಉತ್ತಮ. ಇದು ರಾಹು ಕೇತು ಮಾಡ್ಬೋದು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಅನುಕೂಲ, ರೋಗ ವೃದ್ಧಿಯೆಲ್ಲ ಉಂಟು, ಆರೋಗ್ಯದ ಕಡೆ ಗಮನ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಅನುಕೂಲವಿದೆ, ಸುಖವೂ ಉಂಟು, ಆದ್ದರಿಂದ ಶುಭವಾಗಿದೆ ಈ ದಿನ.
ಶತಭಿಷ ನಕ್ಷತ್ರ ಕುಂಭರಾಶಿ ಪ್ರತ್ಯೇಕ್ತಾರೆ ಅನುಕೂಲವಿಲ್ಲದ ದಿನವಿದು. ಆದ್ದರಿಂದ ಗಮನ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಆರೋಗ್ಯ ಉಂಟು, ಸುಖ ಉಂಟು, ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಆರೋಗ್ಯವಿದೆ, ಶತ್ರುನಾಶವಿದೆ, ಶುಭಕರವಾಗಿದೆ ಎಲ್ಲಾನು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ವಿಪತ್ತು ಉಂಟು, ಶತ್ರುನಾಶವೂ ಕೂಡ ಇದೆ, ಗಮನ ಕೊಡಬೇಕು. ರೇವತಿ ನಕ್ಷತ್ರ ಮೀನರಾಶಿ ಸಂಪತ್ತಿದೆ, ಶತ್ರುನಾಶವೂ ಇದೆ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಂಡ್ರೆ ಎಲ್ಲವನ್ನೂ ದೂರ ಮಾಡುವುದು. ಖಂಡಿತವಾಗಿ ಗಮನ ಕೊಡಿ. ಈ ರೀತಿಯಾಗಿ ಈ ದಿನವನ್ನು ಗಮನಿಸಿ ನಿಮ್ಮ ಕಾರ್ಯಗಳನ್ನ ಮಾಡಿಕೊಳ್ಳೋದು ಉತ್ತಮ. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.